ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ತನು. ಇದು ನನ್ನ ಮೊದಲನೇ ವ್ಲಾಗ್. ಈ ಮೊದಲನೇ ವ್ಲಾಗಲ್ಲಿ ಟಾಪಿಕ್ ಅಂದರೆ ವಿಷಯ ಏನಪ್ಪ ಅಂದರೆ, ನನ್ನ ಒಂದು ಪುಟ್ಟ ಪ್ರಪಂಚ ಏನಿದೆ, ಒಂದು ಫ್ಯಾಮಿಲಿ. ಸೊ ಅದನ್ನು ನಿಮಗೆ ಪರಿಚಯಿಸೋಣ ಅಂತ. ಇವಾಗ ಮನೇಲಿ ನಾನು ಮತ್ತು ನನ್ನೊಬ್ರು ಗೆಸ್ಟ್ ಇದ್ದಾರೆ, ಅವ್ರನ್ನ ನಿಮಗೆ ಪರಿಚಯಿಸ್ತೀನಿ. ಅಮ್ಮಂಗೆ ಸ್ವಲ್ಪ ಬೆಳಗ್ಗೆ ಕೆಲಸಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಆವಾಗಲೇ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ತೆಗೆದೆ ಅಮ್ಮನ. ಇವರೇ ನಮ್ಮ ಅಮ್ಮ. ಇವತ್ತು ಫಸ್ಟ್ ವಿಡಿಯೋ ಏನು ಅನ್ನಿಸ್ತಿದೆ, ತುಂಬ ಖುಷಿ ಅನ್ನಿಸ್ತಾ ಇದೆ. ಇವಾಗ ಒಮ್ಮೆ ಆಫೀಸ್ಗೆ ಹೊರಡ್ತಿದ್ದಾರೆ, ಕಳ್ಸೋಣ. ಅಣ್ಣ ಕಾಲೇಜ್ಗೆ ಹೋಗಿದ್ದಾರೆ, ಯಾಕೆಂದರೆ ಅವ್ರಿಗೆ ಪ್ರೋಗ್ರಾಮ್ ಇದೆ ಅಂತ ಕಾಲೇಜಲ್ಲಿ. ಸೊ ಅದಕ್ಕೆ ಅವ್ರು ಬೆಳಗ್ಗೆನೆ ಹೊರಟೋದ್ರು. ಅವರಿಲ್ಲ ಮನೇಲಿ. ಅವ್ರು ಬಂದಿದ ತಕ್ಷಣ ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಆ ಸ್ಪೆಷಲ್ ಗೆಸ್ಟ್ನ ತೋರಿಸ್ತೀನಿ, ಬನ್ನಿ. ಪಪ್ಪಿ, ಇವರೇ ನಮ್ಮ ಸ್ಪೆಷಲ್ ಗೆಸ್ಟ್. ಅವರೊಬ್ರು ಗಿಫ್ಟ್ ಕೊಡ್ತಾರೆ ನಿಮ್ಮೆಲ್ರಿಗೂ. ದಯವಿಟ್ಟು ನಾನೇ ಕೊಡಿಸ್ಬೇಕು. ಅದೇ ನಿಮ್ಮ ಒಂದು ಗಿಫ್ಟ್. ಸೊ ನನಗೆ ಕಾಲೇಜ್ 3 ತಿಂಗಳು ರಜಾ ಇದೆ. 3 ತಿಂಗಳು ರಜಾ ಕೊಟ್ಟಿದ್ದಾರೆ ಎಕ್ಸಾಮ್ ಮುಗ್ದಾದ್ಮೇಲೆ. ಇವಾಗ ನಾನು ಖಂಡಿತ ಊರಿಗೆ ಹೋಗ್ಬೇಕು ಅಂತ ಅನ್ಕೊತಿದ್ದೀನಿ, ಬಟ್ ಆಗ್ತಿಲ್ಲ. ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹಬ್ಬ ಮುಗಿಸ್ಕೊಂಡು ಹೋದಾದ್ಮೇಲೆ ನಿಮಗೆ ಖಂಡಿತ ಅಲ್ಲಿ ಕೂಡ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಲೇಟ್ ಆಗಿದ್ದೆ. ಅಮ್ಮ ಇವಾಗ ಅಡುಗೆ ಏನು ಮಾಡಿದ್ದಾರೆ ಅಂತ ನೋಡೋಣ, ಬನ್ನಿ. ಅನ್ನ ಮಾಡಿದ್ದಾರೆ, ಸಾಂಬಾರ್ ಮಾಡಿದ್ದಾರೆ, ಅಷ್ಟೇ. ಅನ್ನ ಸಾರು ಮಾಡಿದ್ದಾರೆ. ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಅಂದಿದ್ರು, ಬಟ್ ಆಗಿಲ್ಲ. ಅದಕ್ಕೋಸ್ಕರ ಚೋಚ ಕೂಡ ತಂದಿದೆ. ಸರಿ ಬಿಡು, ನಾಳೆ ಮಾಡ್ತೀನಿ ಅಂದರು. ಓಕೆ ಅಂತ ಅಂದಿದ್ದೆ. ನನಗೆ ನಿಮ್ಮ ಪ್ರೋತ್ಸಾಹ ಆಗಲಿ, ಪ್ರೀತಿನೇ ಆಗಲಿ ಖಂಡಿತ ನನಗೆ ಬೇಕು. ಅದನ್ನು ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ. ನಿಮಗೆ ಖಂಡಿತ ನಾನು ಆವಾಗಲೇ ಏನು ಪ್ರಾಮಿಸ್ ಮಾಡಿದ್ದೆ, ಎಂಟರ್ಟೈನ್ ಮಾಡ್ತೀನಿ ಅಂತ. ನಾನು ಖಂಡಿತ ಅಟ್ಲೀಸ್ಟ್ ನಿಮ್ಮ ಮುಖದಲ್ಲಿ ಅಟ್ಲೀಸ್ಟ್ ಸ್ಮೈಲಾರು ನಾನು ತರಿಸ್ತೀನಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿದ್ದೀನಿ. ಅಣ್ಣ ಇವಾಗ ಬಂದರು, ಅಣ್ಣನ ಕರೆಯೋಣ ಬನ್ನಿ. ಅಣ್ಣ, ಇವರೇ ನಮ್ಮಣ್ಣ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ